ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ, ಮಾನ್ಯ ಸಾರಿಗೆ ಸಚಿವರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ BN ವಿಜಯಕುಮಾರ್, ಮಾನ್ಯ ಶಾಸಕರು, ಜಯನಗರ್ ವಿಧಾನಸಭಾ ಕ್ಷೇತ್ರ. ಯಶವಂತ್ ಸರ್ ದೇಶಪಾಂಡೆ ಇವರು ಡೈರೆಕ್ಟರ್. ಅನಿಲ್ ಶೆಟ್ಟಿ ಸಮಾಜ ಸೇವಕರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೋಸ್ಕರ ಜೋರಾದ ಚಪ್ಪಾಳೆ. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಜುನಾಥ್ ಸರ್ ಅವರು ಇದ್ದಾರೆ, BJP ಅಧ್ಯಕ್ಷರು ಇವರು. ಅವರೆಲ್ಲರಿಗೋಸ್ಕರ ಜೋರಾದ ಚಪ್ಪಾಳೆ. ನಮ್ಮ ಯಶವಂತ್ ಸರ್ ದೇಶಪಾಂಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಬರ್ತಾ ಇರಲಿ. ವೇದಿಕೆ ಮೇಲೆ ಸನ್ಮಾನ್ಯ ಶ್ರೀ N ನಾಗರಾಜು ಸರ್ ಇದ್ದಾರೆ, ಮಾಜಿ ಆಡಳಿತ ಪಕ್ಷದ ನಾಯಕರು ಹಾಗೂ ಮಾಜಿ ಸದಸ್ಯರು BBMP. ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ. ನೇಪಾಳದಲ್ಲಿ ದುರ್ಘಟನೆ ನಡೆದಿದೆ, ಭೂಕಂಪದ ದುರ್ಘಟನೆ. ಸೊ ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆನ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು. ಸರ್ ಬಂದು ದೀಪ ಹಚ್ಚೋದ್ರ ಮೂಲಕ ಉದ್ಘಾಟಿಸಿ. ಇಲ್ಲಿ ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್, ಮಾನ್ಯ ಸಾರಿಗೆ ಸಚಿವರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ BN ವಿಜಯಕುಮಾರ್, ಮಾನ್ಯ ಶಾಸಕರು, ಜಯನಗರ್ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಶ್ರೀ N ನಾಗರಾಜು ಸರ್, ಮಾಜಿ ಆಡಳಿತ ಪಕ್ಷದ ನಾಯಕರು ಹಾಗೂ ಮಾಜಿ ಸದಸ್ಯರು, BBMP. ಯಶವಂತ್ ಸರ್ ದೇಶಪಾಂಡೆ ಇವರು ಡೈರೆಕ್ಟರ್. ಅನಿಲ್ ಶೆಟ್ಟಿ ಸಮಾಜ ಸೇವಕರು. ಇವರ ಜೊತೆಗಿದ್ದಾರೆ ಜಯಶ್ರೀ ಮತ್ತು ರೂಪಿಕಾ. ಜೋರಾದ ಚಪ್ಪಾಳೆ ಬರ್ತಾ ಇರಲಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯನ್ನು ಉದ್ಘಾಟಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್, ಸನ್ಮಾನ್ಯ ಶ್ರೀ BN ವಿಜಯಕುಮಾರ್ ಸರ್, ಯಶವಂತ್ ಸರ್ ದೇಶಪಾಂಡೆ, ಅನಿಲ್ ಶೆಟ್ಟಿ, ಸನ್ಮಾನ್ಯ ಶ್ರೀ N ನಾಗರಾಜು ಸರ್, ರೂಪಿಕಾ, ಜಯಶ್ರೀ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಿಗೆ ಇದೀಗ ಸನ್ಮಾನ.
ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಿಗೆ ಎನ್ ನಾಗರಾಜು ಸರ್ ಅವರಿಂದ ಸನ್ಮಾನ. ಜೋರ ಚಪ್ಪಾಳೆಗಳೊಂದಿಗೆ ಅವರಿಗೆ ನಾವು ಸನ್ಮಾನಿಸೋಣ. ಸನ್ಮಾನ್ಯ ಶ್ರೀ BN ವಿಜಯಕುಮಾರ್, ಮಾನ್ಯ ಶಾಸಕರು, ಜಯನಗರ್ ವಿಧಾನಸಭಾ ಕ್ಷೇತ್ರ, ಇವರಿಗೆ ಎನ್ ನಾಗರಾಜು ಸರ್ ಅವರಿಂದ ಸನ್ಮಾನ. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅನಿಲ್ ಶೆಟ್ಟಿ, ಸಮಾಜ ಸೇವಕರು, ಇವರಿಗೆ ಸನ್ಮಾನ. ಮಂಜುನಾಥ ರೆಡ್ಡಿ ಸರ್ ಅವರು, BJP ಅಧ್ಯಕ್ಷರು, ಇವರಿಗೆ ನಾಗರಾಜ್ ಸರ್ ಅವರಿಂದ ಸನ್ಮಾನ. ಯಶವಂತ್ ಸರ್ ದೇಶಪಾಂಡೆ ಇವರು ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ, ಇವರಿಗೆ ಎನ್ ನಾಗರಾಜು ಸರ್ ಅವರಿಂದ ಸನ್ಮಾನ. ಬಂದ ಎಲ್ಲ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿದ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಯಾವುದೇ ಒಳ್ಳೆ ಕೆಲಸ ನಾವು ಮಾಡೋ ಮುಂಚೆ ಭಗವಂತನ ಪ್ರಾರ್ಥಿಸ್ತೀವಿ, ಇಂದಿನ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳ್ಳಿ ಅಂತ ನಾವು ಹಾರೈಸುತ್ತಾ ಭಕ್ತಿಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಭಕ್ತಿಗೀತೆನ ಹಾಡಕ್ಕೆ ಬರ್ತಿದ್ದಾನೆ ದರ್ಶನ್ ಗೌಡ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ
ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಇಂದಿನ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ಬಗ್ಗೆ ಈ 2 ಮಾತುಗಳನ್ನ ಆಡ್ತಾರೆ. ಮಿತ್ರರು, ಈ ಭಾಗದ ಹಾಗೆ ಮಂಜುನಾಥ್ ಅವರೇ, ನಮ್ಮ ದೇಶಪಾಂಡೆ ಅವರೇ, ದೇಶಪಾಂಡೆ ಅವ್ರು ತಾನೆ, ಯಶವಂತ್ ದೇಶಪಾಂಡೆ, ಭಾಳ ಒಳ್ಳೆ ಕಲಾವಿದರು. ನೀವು ನೋಡಿರ್ಬೇಕು ಅವ್ರ ನಾಟಕಗಳು. ನಾನು ಭಾಳ ಸರಿ ಭಾಳ ವರ್ಷದಿಂದ ನೋಡೋಣ ಮತ್ತೆ ಅಂದ್ಕೊಂಡು ನೋಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಿಮ್ಮ ನಾಟಕ ಎಲ್ಲ ಆಗುತ್ತಾ ನನಗೆ ತಿಳಿಸ್ಬೇಕು. ನೀವು ಕೂಡ ನೋಡಬೇಕು, ಭಾಳ ಚೆನ್ನಾಗಿ ನಾಟಕ ಮಾಡ್ತಾರೆ. ಇವತ್ತು ನಮ್ಮ ನಾಗರಾಜ್ ಸತತವಾಗಿ 5 ವರ್ಷಗಳಿಂದ ನಮ್ಮ ಸಂಸ್ಕೃತಿ ಒಂದು ಸಾಂಸ್ಕೃತಿಕ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಸತತವಾಗಿ 5 ವರ್ಷಗಳಿಂದ ಕೂಡ ಬೇಸಿಗೆ ಸಮಯದಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ, ಮತ್ತು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗಳು, ಅಂದರೆ ಮಕ್ಕಳು ನಿಮಗೂ ಕೂಡ ಪೇರೆಂಟ್ಸ್ಗೂ ಕೂಡ ಭಾಳ ಅನುಕೂಲ. ಯಾಕೆಂದರೆ ಮಕ್ಕಳು ರಜಾ ಇದ್ದರೆ ನೀವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲಾದರೂ ಕರ್ಕೊಂಡೋಗಿ ಆಟ ಆಡಿಸೋಣ ಅಂತ ಹೇಳಿದ್ರೆ ನಿಮಗೂ ಕೆಲಸ ಇರುತ್ತೆ, ಮನೇಲಿ ಕೆಲಸ ಇರುತ್ತೆ, ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಮನೇಲಿದ್ದರೆ ತುಂಟಾಟ ಮಾಡ್ತಾ ಇರ್ತಾರೆ, ರಜದ ಸಮಯ. ಅದರಿಂದ ಇಂಥ ಸಮಯದಲ್ಲಿ ಮಕ್ಕಳನ್ನು ಈ ಥರ ಶಿಬಿರಗಳಿಗೆ ಸೇರಿಸಿದ್ರೆ ಮಕ್ಕಳು ಕೂಡ ತುಂಟಾಟವನ್ನು ಕಡಿಮೆ ಮಾಡ್ಕೊಳ್ತಾರೆ. ಇಲ್ಲಿ ಬಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇನ್ನೂ ಅರಳಿಸುವಂಥ ಕೆಲಸವನ್ನು ಮಾಡ್ಕೊಳ್ತಾರೆ. ಮತ್ತು ಅವ್ರಿಗೂ ಕೂಡ ಸಮಯ ಕಳೆಯೋದು ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಪೇರೆಂಟ್ಸ್ಗೂ ಕೂಡ ನಿರಾಳವಾಗಿ ಮನೆಯಲ್ಲಿ ನೆಮ್ಮದಿಯಿಂದ ಇರಬಹುದು, ಅಥವಾ ಕೆಲಸಕ್ಕೆ ಹೋಗಿರೋರು ಕೂಡ ಅವರು ಕೂಡ ನೆಮ್ಮದಿಯಿಂದ ಇರ್ತಕ್ಕಂಥ ಕೆಲಸವನ್ನು ನಮ್ಮ ನಾಗರಾಜು ಸತತವಾಗಿ 5 ವರ್ಷಗಳಿಂದ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಕೂಡ ಆಗುತ್ತೆ. ಇದು ಭಾಳ ಮುಖ್ಯ. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಅವ್ರು ಏನು ಪ್ರತಿಭೆ ಇದೆ ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಅದೆಲ್ಲ ಕೂಡ ಆ ಪ್ರತಿಭೆ ಆಶೆ ಬರುತ್ತೆ. ಮತ್ತು ನಮ್ಮ ನಾಗರಾಜ್ ಮತ್ತು ವಿಜಯಕುಮಾರ್ ಅವರು ಒಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನು ಈ ಭಾಗದಲ್ಲಿ, ನಾನು ಶಾಸಕನಾಗಿದ್ದಾಗ ಮಾಡಿದ್ವಿ. ಇತ್ತೀಚೆಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಈಗ ನಾನು ವಿಜಯಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ, 4-5 ಸಾವಿರ ಜನ ಕೂತ್ಕೊಂಡು ಒಳ್ಳೆ ಕಾರ್ಯಕ್ರಮಗಳು ಮಾಡುವಂಥ ಒಳ್ಳೆ ಒಂದು ಕ್ರೀಡಾಂಗಣ ಇದು ಆಗಿದೆ. ಇದ್ರ ಹಿಂಭಾಗದಲ್ಲಿ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಿಗೆ ಕೂಡ ಸಾಕಷ್ಟು ಇಲ್ಲಿ ಅನುಕೂಲ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾಗರಾಜ್ ಮತ್ತು ಅವರೆಲ್ಲ ನಾಗರಾಜ್ ಒಬ್ಬರೇ ಮಾಡೋಕ್ಕಾಗೋದಿಲ್ಲ, ಅವ್ರ ಜೊತೆಯಲ್ಲಿ ಅನೇಕ ಜನ ಅವರ ಸ್ನೇಹಿತರು, ನಮ್ಮ ಹಿತೈಷಿಗಳು ಅವರೆಲ್ಲರ ಬೆಂಬಲದಿಂದ ಮತ್ತು ನಮ್ಮ ವಿಜಯಕುಮಾರ್ ಅವರ ಬೆಂಬಲದಿಂದ ಈ ಕಾರ್ಯಕ್ರಮಗಳು ಚೆನ್ನಾಗಿ ಆಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಮಕ್ಕಳಿಗೆ ಇಲ್ಲಿ ಕಲ್ಚರಲ್ಲು ಮತ್ತು ಸ್ಪೋರ್ಟ್ಸು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಅನಂತ ಧನ್ಯವಾದಗಳು ರಾಮಲಿಂಗಾರೆಡ್ಡಿ ಸರ್. ಇವರು ಹಾಸನದಿಂದ ಈ ಮಕ್ಕಳು ಪ್ರೋಗ್ರಾಮ್ಗೋಸ್ಕರ ಅಂತಲೇ ಅಷ್ಟು ಬ್ಯುಸಿ ಇದ್ದರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ 4-5 ಬೇರೆ ಕಾರ್ಯಕ್ರಮಗಳಿಂದ ಇವಾಗ ಅವ್ರು ಹೊರಡ್ತಾರೆ. ದಯವಿಟ್ಟು ಎಲ್ಲರೂ ಜೋರ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಧನ್ಯವಾದ ಸಲ್ಲಿಸೋಣ. ಮುಂದೆ ನಮ್ಮ ಜೊತೆಗಿರೋ ಸನ್ಮಾನ್ಯ ಶ್ರೀ BN ವಿಜಯಕುಮಾರ್ ಸರ್, ಮಾನ್ಯ ಶಾಸಕರು, ಜಯನಗರ ವಿಧಾನಸಭಾ ಕ್ಷೇತ್ರ, ಇವರು ನಮ್ಮ ಇಂದಿನ ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನ ಆಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ, ಅನಿಲ್ ಶೆಟ್ಟಿ ಅವರ, ಮಂಜುನಾಥ್ ರೆಡ್ಡಿ ಅವರ, ಯಶವಂತ ದೇಶಪಾಂಡೆ ಅವರ, ಶರತ್ ದೇಶಪಾಂಡೆ ಅವರ ಮತ್ತು ಇಲ್ಲಿ ಸೇರಿರುವಂಥ ನನ್ನೆಲ್ಲ ಆತ್ಮೀಯ ಬಂಧುಗಳ, ಈ ನಮ್ಮ ಸಂಸ್ಕೃತಿಯನ್ನು
ಈ ಒಂದು ಸಂಘಟನೆಯನ್ನು ನಿಜವಾಗ್ಲೂ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಂತ ನಾಗರಾಜ್ ಅವರು ಕಳೆದ 2-3 ವರ್ಷಗಳಿಂದ ನಮ್ಮ ಭಾಗದಲ್ಲಿರೋವಂಥ ಮಕ್ಕಳನ್ನು ಸಾಧಾರಣ ಒಂದು 200-300 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡೋದೇ ಭಾಳ ಕಷ್ಟ. ಅದರೊಳಗೆ 1,000 ಜನ ಅಷ್ಟು ಮಕ್ಕಳನ್ನು ಕರ್ಕೊಂಡು ಬಂದು 1 ತಿಂಗಳ ಕಾಲ ಅವರು ಯಾವುದಕ್ಕೆ ಇಷ್ಟಪಡ್ತಾರೆ ಅಂಥದ್ರೊಳಗೆ ಅವರಿಗೆ ಟ್ರೈನಿಂಗನ್ನು ಮಾಡಿ ಇವತ್ತು ಅವರ ಆ ಟ್ರೈನಿಂಗ್ ಪಡೆದದ್ದನ್ನು ಒಂದು ಪ್ರದರ್ಶನ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ, ಸಮಾರೋಪ ಕಾರ್ಯಕ್ರಮದ ರೀತಿಯಲ್ಲಿ. ಸಾಮಾನ್ಯವಾಗಿ ಈ ಬೇಸಿಗೆ ದಿನಗಳಲ್ಲಿ ಎಲ್ಲ ಅಪ್ಪ ಅಮ್ಮಂದರು ಎಲ್ಲ ಹೊರಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಮಕ್ಕಳ ಕಾಟನ ತಡ್ಕೊಳ್ಬೇಕು. ನಾಗರಾಜ್ ಒಂದು ಒಳ್ಳೆ ಸಹಾಯ ಮಾಡಿದ್ದಾರೆ. ಒಂದು 5-6 ಗಂಟೆಗಳ ಕಾಲ ನಿಮ್ಮ ಕಷ್ಟನ ಅವ್ರು ತಗೊಂಡಿದ್ದಾರೆ. ಆದರೆ ಇನ್ನೊಂದಕ್ಕೆ ನೀವು ಚಪ್ಪಾಳೆ ತಟ್ಟಬೇಕು. ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವು ಗುರುತಿಸಿರಲ್ಲ. ನಾಗರಾಜ್ ಆ ಕೆಲಸ ಮಾಡಿದ್ದಾರೆ. ಇಲ್ಲಿರುವಂಥ ಕಲಾವಿದರು ನಿಜವಾಗ್ಲೂ ನಾನು ಒಂದಿಷ್ಟು ಜನ ಇಲ್ಲಿ ಹೇಳ್ಕೊಡೋ ಒಂಥರ ನೋಡಿದ್ದೆ. ನನಗೆ ಭಾಳ ದಿವಸ ಬರೋಕ್ಕಾಗಲಿಲ್ಲ, 2-3 ದಿವಸಗಳು ಬಂದಿದ್ದೆ. ಅವ್ರು ಹಾಕಿರೋಂಥ ಶ್ರಮ ಈ 20 ದಿವಸದಲ್ಲಿ 25 ದಿವಸದಲ್ಲಿ ಈ ಮಕ್ಕಳಿಗೆ ನೀವೇನೆಲ್ಲ ನೋಡ್ತೀರಿ ಇವತ್ತು ಅವರು ಆ ಟ್ರೈನಿಂಗನ್ನು ಮಾಡಿರೋದು. ಹಾಗಾಗಿ ಯಾರ್ಯಾರು ಟ್ರೈನಿಂಗ್ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಮತ್ತು ನಾಗರಾಜ್ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾನು ತಡವಾಗಿ ಯಾಕೆ ಬಂದೆ ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು 15 ಮರ ಬಿದ್ದೋಗಿದೆ. ನಿನ್ನೆ ಸಾಧಾರಣ ಒಂದು 200 ಬಿದ್ದುಬಿಟ್ಟಿತ್ತು. ಮತ್ತು ಪೂಜ್ಯ ಮಂತ್ರಾಲಯದ ಸ್ವಾಮಿಗಳು 4th ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಸುತ್ತ ಈ ನೇಪಾಳದ ಸಂತ್ರಸ್ತರಿಗೆ ಹಣ ಸಂಗ್ರಹ ಮಾಡ್ತಾರೆ. ಅವ್ರನ್ನ ಅದು ಶುರು ಮಾಡಿಬಿಟ್ಟು, ಸ್ವಾಮೀಜಿ ನಾನು ಇಲ್ಲೊಂದು ಕಾರ್ಯಕ್ರಮ ಇದೆ ಅದು ಮುಗಿಸಿ ಬರ್ತೀನಿ ಅಂತ ಹೇಳ್ತೆ. ಪೂಜ್ಯ ಸ್ವಾಮೀಜಿಯವರೇ ಆ ಸಂಗ್ರಹನ ಮಾಡ್ತಿದ್ದಾರೆ. ನೀವೆಲ್ಲರೂ ನಿಮ್ಮ ಮಗುವಿನ ಪ್ರತಿಭೆಯನ್ನು ಇವತ್ತು ನೋಡ್ತೀರಾ. ಪೇರೆಂಟ್ಸಲ್ಲಿ ಮತ್ತು ಮಕ್ಕಳಲ್ಲಿ ನನ್ನೊಂದು ವಿನಂತಿ, ನಾಗರಾಜ್ ಇಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮನ ಮಾಡಿದ್ದಾರೆ. ನಿಮ್ಮ ಮಕ್ಕಳ ಒಂದು ಸಣ್ಣ ಪ್ರತಿಭೆ ಆಚೆಗೆ ಬಂದಿದೆ, ಅದನ್ನು ಹೆಚ್ಚು ಮಾಡುವಂಥ ಕೆಲಸ, ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸನ ನೀವು ಮಾಡಬೇಕು. ಮಕ್ಕಳು ನೀವತ್ತು ಕಲ್ತಿದ್ದೀರಾ, ಇವತ್ತಿಗೆ ಬಿಟ್ಟಬೇಡಿ. ಈಗ ಸ್ವಲ್ಪ ಆಚೆ ಈಚೆ ಸೇರಿಸಿ ನಮ್ಮ ಯಶವಂತ್ ಸರ್ ದೇಶಪಾಂಡೆ ಅಂತವ್ರು ಇದ್ದಾರೆ, ನಿಮ್ಗೆ ಹೇಳ್ಕೊಟ್ಟಂಥ ಟೀಚರ್ಸ್ ಇದ್ದಾರೆ, ಅವರ ಸಹಾಯ ತೆಗೆದುಕೊಂಡು ಮತ್ತೆ ಇದನ್ನು ಮಾಡಿದರೆ ಓದು, ಆಟ ಮತ್ತು ನಮ್ಮ ಪ್ರತಿಭೆ ಈ 3 ಸೇರಿದಾಗ ಮಾತ್ರ ಒಂದು ಮಗುವಿನ ವಿಕಾಸ ಆಗೋದು. ಆ ಕೆಲಸ ಎಲ್ಲರೂ ಮಾಡಲಿ. ಪೇರೆಂಟ್ಸ್ ಎಲ್ಲರೂ, ನೀವು ಪೋಷಕರು ಅದಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಿ. ಇಷ್ಟು ಕಾರ್ಯಕ್ರಮನ ಚೆನ್ನಾಗಿ ಮಾಡಿದಂಥ ನಾಗರಾಜ್ಗೆ 10 ಸರ್ತಿ ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ಊಟ ಹಾಕಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ, ಮಕ್ಕಳನ್ನ ಪ್ರೀತಿಯಿಂದ ನೋಡಿದ್ದಾರೆ. 25 ದಿವಸ ಇಲ್ಲೇ ಟೆಂಟ್ ಹೊಡೆದಿದ್ದಾರೆ. ನಿಮ್ಗೇನೆಲ್ಲ ತೊಂದರೆ ಆದರೂ ಅವ್ರನ್ನ ನಿರ್ವಹಿಸಿದ್ದಾರೆ. ಅವ್ರಿಗೆ ಹೆಚ್ಚು ಶಕ್ತಿ ಕೊಡಲಿ ದೇವರು. 16 ವರ್ಷ ಈ ಥರ ಕಾರ್ಯಕ್ರಮ ಮಾಡುವಂಥ ಶಕ್ತಿ ದೇವರು ಕೊಡಲಿ. ಅವ್ರಿಗೇನೆಲ್ಲ ತೊಂದರೆ ಆಗಿದೆ ಅದನ್ನು ಅನುಭವಿಸೋವಂಥ ಆನಂದವನ್ನು ಕೊಡಲಿ ಅಂಥೇಳಿ ನಿಮ್ಗೆಲ್ರಿಗೂ ಶುಭವನ್ನು ಕೋರಿ, ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ನೀವು ಆನಂದಿಸಿ. ನಾನೊಂದು ಗಂಟೆ ಆದಮೇಲೆ ಬರ್ತೀನಿ, ಯಾಕಂದರೆ ಒಂದು 10 ಮರ ಬಿದ್ದೋಗಿದೆ, ಅದೇನೇನಾಗಿದೆ ಅಂತ ಕಾರ್ ಮೇಲೆ ಬಿದ್ದೋಗಿದೆ, ಮನೆ ಮೇಲೆ ಬಿದ್ದೋಗಿದೆ, ಅದು ನೋಡ್ಕೊಂಡು ಬರ್ತೇನೆ. ನಾನು ಕೂಡ ಬಂದು ನಿಮ್ಮ ಜೊತೆ ಸೇರ್ಕೋತೀನಿ ಅಂಥೇಳಿ ನಿಮ್ಗೆಲ್ರಿಗೂ ವಂದಿಸಿ, ಮತ್ತೊಮ್ಮೆ ಮಕ್ಕಳಿಗೆಲ್ಲರಿಗೂ ನಿಮಗೆ ಅಭಿನಂದನೆಗಳು. ನಿಮ್ಮ ಪ್ರತಿಭೆಯನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಶಕ್ತಿಯನ್ನು ದೇವರು ಕೊಡಲಿ, ನಿಮ್ಮ ಪ್ರಯತ್ನವೂ ಇರಲಿ ಅಂಥೇಳಿ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಲ್ಲೂ ಹುಮ್ಮಸ್ ತುಂಬಿಸಿ ಮಾತಾಡಿದಂಥ ವಿಜಯ್ ಕುಮಾರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮ, ನಮ್ಮ ಸಂಸ್ಕೃತಿಯ ಆಯೋಜಕರಾದ ಎನ್ ನಾಗರಾಜ ಸರ್ ಅವರು 2 ಮಾತುಗಳನ್ನ ಆಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನೇನು ಹೆಚ್ಚಾಗಿ ಮಾತಾಡಲ್ಲ, ಯಾಕೆ ಅಂದರೆ ಕಾತ್ರದಿಂದ ನೀವು ಮಕ್ಕಳನ್ನ ಕಾರ್ಯಕ್ರಮ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ. ದೇವ್ರ ದಯದಿಂದ ಮಕ್ಕಳು ಏನು ಆಶೀರ್ವಾದ ಮಾಡಿದ್ರೆ ಗೊತ್ತಿಲ್ಲ. ವಿಪರೀತ ಮಳೆ ಗಾಳಿ ಇತ್ತು, ಮರಗಳೆಲ್ಲ ಬಿತ್ತು, ಆದರೆ ಕೂಡ ಮಳೆ ನೋಡಿ ಕಾರ್ಯಕ್ರಮಕ್ಕೆ ನಿಲ್ತು. ಅದೇ ರೀತಿಯಲ್ಲಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಕೂಡ ಹಾಸನದಲ್ಲಿ ಕಾರ್ಯಕ್ರಮ ಟೈಮ್ ಕರೆಕ್ಟಾಗಿ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ಸಚಿವರಾದ ಭಾರತ ಸರ್ಕಾರದ ಸಚಿವರು ಅನಂತಕುಮಾರ್ ಅವರು ಬರಬೇಕಾಗಿತ್ತು. ಅವರು ನೇಪಾಳದಲ್ಲಿ ಅಲ್ಲಿ ಇನ್ಚಾರ್ಜ್, ನಮ್ಮ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಅವರು ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ನೇಪಾಳದಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಸನ್ಮಾನ್ಯ ಅಶೋಕ್ ಅವರು ಕೂಡ ಬರ್ತಾರೆ. ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ BN ವಿಜಯ್ ಕುಮಾರ್ ಅವರು
ನಮ್ಮೆಲ್ಲ ಅನಿಲ್ ಶೆಟ್ಟರು, ನಮ್ಮ ದೇಶಪಾಂಡೆ ಅವರು, ನಮ್ಮ ಮಂಜುನಾಥ್ ರೆಡ್ಡಿ ಅವರು, ಇವರೆಲ್ಲ ಒಳ್ಳೆ ಕಾರ್ಯಕ್ರಮ ಆಗಲಿ. ನನಗೇನಿಲ್ಲ ಆನಂದ, ನನಗೆ ಖುಷಿ. ನನಗೆ ಇನ್ನೇನು ನನಗೆ ಜನ್ಮ ಕೊಟ್ಟರು ಕೂಡ ಆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳಗ್ಗೆ ಬರ್ತಾಯಿತ್ತು ಅಂದರೆ 9:30 ಅಂದರೆ 9:30ಗೆ 1 ನಿಮಿಷ ನಾಡಗೀತೆ ಹೇಳ್ತಾ ಇದ್ವಿ. ಆ ನಾಡಗೀತೆಗೆ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಕಲೆಗಳು ಒಂದೊಂದು ಕಲ್ತಿದ್ದಾರೆ. ನಾನು ಕೂಡ 6ನೇ ತಾರೀಕಿಂದ ಇವತ್ತವರೆಗೂ ಕೂಡ ಏನೇ ಕೆಲಸ ಇದ್ದರೂ ಕೂಡ, ಏನೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಒಂದು ದಿನ ಕೂಡ ತಪ್ಪಿಲ್ಲ. ನಾನು ಭಯ ಪಟ್ಕೊಂಡು ಆ ಥರ ಬಂದು ಇವತ್ತು ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಒಂದು ನಾಟಕ, ಜಾನಪದ, ಸಂಗೀತ, ನೃತ್ಯ ಮತ್ತು ಎಲ್ಲ ಕರೋಟೆ, ಯೋಗ ಪ್ರತಿಯೊಂದು ನೀವು ಮಕ್ಕಳು ನೋಡಿದ್ರೆ ಇಂಥ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಸಂತೋಷ ಆಗುತ್ತೆ. ಅದಕ್ಕಿಂತ ಇನ್ನೇನು ದೊಡ್ಡದೇನು ಬೇಕಾಗಿಲ್ಲ. ಆ ಮಕ್ಕಳು ಕಾತರದಿಂದ ಯಾವಾಗ ಈ ಮಳೆ ನಿಲ್ಲತ್ತೋ, ಯಾವಾಗ ಈ ಭಾಷಣ ನಿಲ್ಲತ್ತೋ ಅಂದ್ಕೊಳ್ತಾರೆ ಸ್ಟೇಜ್ ಮೇಲೆ ಆಡೋದಕ್ಕೆ.